ಸರ್ ಮಹಾಂತೇಶ್ ಅವರು ಫೋನ್ ತೆಗಿಯೋದೇ ಇಲ್ಲ. ಬೇಕಾ ಬಿಟ್ಟು ಬೇಜವಾಬ್ದಾರಿ ತರ ಎಷ್ಟೆಲ್ಲ ಫೋನ್ ಮಾಡೋದು ಅಧಿಕಾರಿಗಳು ಒಂದು ರೆಸ್ಪಾನ್ಸ್ ಮಾಡುವ ಇವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಇಲ್ಲಿ ಇವ್ರು ಮಾಡಬೇಕು ಅಂತ ಮನಸ್ಸು ಮಾಡಿದವರಲ್ಲ. ಒಂದು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿಲ್ಲ, ಈ ತರ ಬಂದಿದ್ದೀವಿ ಅಂತ. ಇವ್ರು ಬೇಕಾದಾಗ ಬರ್ತಾರೆ, ಸುಮ್ಮನೆ ನಮಗೆ ಮೇಲ್ ನೋಡಕ್ಕೆ ತೋರ್ಸತ್ತಾರ. ಪೊಲೀಸರು ಒಪ್ಪಂದ ಆಗಿರ್ಬೋದು, ಇವ್ರು ಒಪ್ಪಂದ ಆಗಿರ್ಬೋದು, ಅದನ್ನ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಮಿಸ್ಗೈಡ್ ಮಾಡುವಂಥದ್ದು. ಸ್ಪಾಟಿಗೆ ಬಂದಾಗ ನೀವೇ ಒಂದ್ಸಲ ಯೋಚನೆ ಮಾಡಿ ಸರ್, ಅಲ್ಲಿ ಹಾಕಕ್ಕಾಗಲ್ವಾ? ಯಾರು ಅಲ್ಲಿರೋ ಜನಗಳೆಲ್ಲ ಒಪ್ಕೊಂಡಿದ್ದಾರೆ. ಅಲ್ಲಿ ಬರೋದು ಅಲ್ಲಿ ಬಂದು ಏನ್ ಮಾಡೋದು ನೋಡಿ, ನೀವು ತೆಗೆ ಬರೋದು ಸಾಲ ಮಾಡಿದ್ರೆ ನಾವು ಇಲ್ಲಿ ಹೋಗೋ ಅವಶ್ಯಕತೆ ನಾನು ಕೇಳ್ತಾ ಇರೋದು ಅಲ್ಲ. ನೀವು ಯಾವ್ದೋ ಒಂದು ಹೇಳ್ಬೇಡಿ. ಮಹಾಂತೇಶ್ ಏನು ಅನ್ನೋದನ್ನ ನಾವು ನೋಡಿದೀವಿ. ನೀವು ತೆಗ್ದಿದ್ರೆ ಏನೇನು ನಡೀತಾ ಇದೆ ಅಂತ ಗೊತ್ತಾಗ್ತದೆ. ನೋಡಿ, ಎಣ್ಣೆ ಕುಡಿಯೋದು, ಸಿಗರೆಟ್ ಹೊಡೆಯೋದು, ಡ್ರಗ್ಸ್, ಏನು ಗುಟ್ಕಾ ಪ್ಯಾಕೆಟ್ಸ್ ಇವೆಲ್ಲ ನಡೀತಾ ಇದೆ. ನೋಡಿ, ಸಿರಿಂಜಸ್ ನೋಡಿ. ಆಮೇಲೆ ಪಬ್ಲಿಕ್ ಸ್ಕೂಲ್ ಇದೆ, ಇಷ್ಟೆಲ್ಲ ಆಗ್ತಿದ್ರು. ಇವರೆಲ್ಲ ಎಲ್ಲಿಗೋಗ್ತಿದ್ರು? ನಿಮ್ ಮುಂದೆನೆ ಇರ್ತದೆ, ಇನ್ನೂ ಓಪನ್ ಮಾಡಿಲ್ಲ ಅಂತ. ಒಂದ್ಸಲ ಗ್ರಾಂಟ್ ಎಲ್ಲ ಆದ್ಮೇಲೆ, ವೋಟಿಂಗ್ ಎಲ್ಲ ಆದ್ಮೇಲೆ ವರ್ಕ್ ಆಗ್ತಿದೆ ಇಲ್ವಾ, ಸರಿಯಾಗಿ ರಿಪೇರ್ ಆಗ್ತಿದೆ, ಅವೆಲ್ಲ ತಿಳ್ಕೊಬೇಕಲ್ವ ಸರ್? ಇಲ್ಲೆಲ್ಲ ಅಲ್ಲಿ ಕೊಟ್ಬಿಟ್ಟು ಹೋಗಿ ಅಂತ ಗಟ್ಟೆ ಮಾಡ್ಬಿಟ್ರು. ಆಮೇಲೆ ಎಷ್ಟು ಸಲ ನಾನು ತೋರಿಸ್ತೀನಿ, ಫೋನ್ ಮಾಡಿದ್ರು, ಕಟ್ಟು ಆಯ್ತಾ? ಅಲ್ಲೇ ಅಲ್ಲೇ ಗೊತ್ತಾಗಲ್ವೇನ್ರಿ ನೀವು ಮನೆ ಬರ ಮಾಡೋದು ಬೇಡ. ಈಗ ಒಂದ್ ನಿಮಿಷ ಕೇಳ್ಕೊಡ್ರಿ. ಜನ ಅಲ್ಲ